Dear students, welcome back. ಇವತ್ತು ನಾವು ಸೆಕೆಂಡ್ ಚಾಪ್ಟರ್ ಕಂಪ್ಯೂಟರ್ ಸೈನ್ಸ್ ಫಸ್ಟ್ PUCಯ ಸೆಕೆಂಡ್ ಚಾಪ್ಟರ್ ಎನ್ಕೋಡಿಂಗ್ ಸ್ಕೀಮ್ಸ್ ಆ್ಯಂಡ್ ನಂಬರ್ ಸಿಸ್ಟಮ್ಸ್ ಬಗ್ಗೆ ನೋಡ್ತೇವೆ. ಅದರಲ್ಲಿ ಏನಿದೆ, ಯಾವ್ಯಾವ ಎನ್ಕೋಡಿಂಗ್ ಸ್ಕೀಮ್ಸ್ ಇದ್ದಾವೆ. ಎನ್ಕೋಡಿಂಗ್ ಸ್ಕೀಮ್ ಅಂದ್ರೆ ಏನು? ಕಂಪ್ಯೂಟ್ರು ನಮ್ಮ ಭಾಷೆ ಅಂದರೆ ಇಂಗ್ಲೀಷ್, ಕನ್ನಡ ಅದಕ್ಕೆ ಅರ್ಥ ಆಗೋದಿಲ್ಲ. ಅದಕ್ಕಾಗಿ ಅದೊಂದು ಬೇರೆ ಒಂದು ಸಿಸ್ಟಮನ್ನು ಮಾಡಿಕೊಂಡು ಅರ್ಥ ಮಾಡಿಸ್ಕೊಳ್ತದೆ. ಅದನ್ನು ನಾವು ಎನ್ಕೋಡಿಂಗ್ ಸ್ಕೀಮ್ಸ್ ಅಂತ ಹೇಳ್ತೇವೆ. ಅದು ಆಸ್ಕಿ ಅಂತ ಇರ್ಬೋದು, ನೆಕ್ಸ್ಟು EBCDIC ಅಂತ ಇರ್ಬೋದು, ಅಥವಾ ಯುನಿಕೋಡ್ ಅಂತ ಇರ್ಬೋದು. ಹಾಗೆಯೇ ISCII ಅಂತ, ಇಂಡಿಯನ್ ಸ್ಟ್ಯಾಂಡರ್ಡ್ ಸ್ಕ್ರಿಪ್ಟ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಅಂತ, ಅವನ್ನೆಲ್ಲ ಇರ್ಬೋದು. ಅವೆಲ್ಲ ನಾವೇನಂತೇವೆ ಎನ್ಕೋಡಿಂಗ್ ಸ್ಕೀಮ್ಸ್. ಅದನ್ನೆಲ್ಲ ಇವತ್ತು ನಾವು ಈ ಕ್ಲಾಸಲ್ಲಿ ನೋಡ್ತೇವೆ. Text interpretation by computer system. Have you ever thought how the keys on the computer keyboard that are in human recognizable form are interpreted by the computer system? This section briefly discusses text interpretation by the computer. Text ಅನ್ನು ನಾವೇನು ಎಂಟರ್ ಮಾಡ್ತೇವೆ ಕೀಬೋರ್ಡಿಂದ, ಅದು ಕಂಪ್ಯೂಟರ್ ಹೇಗೆ ತೆಗೆದುಕೊಳ್ಳುತ್ತದೆ ಅದ್ರ ಬಗ್ಗೆ ಈ ಚಾಪ್ಟರಲ್ಲಿ ಐಡಿಯಾ ಕೊಟ್ಟಿದ್ದಿದೆ. We have learned in the previous chapter that computer understands only binary language of zeros and ones. Last chapter ನಾವು ನೋಡಿದ್ವಿ. ಫಸ್ಟ್ ಚಾಪ್ಟರಲ್ಲಿ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಖಾಲಿ ಕಂಪ್ಯೂಟರ್ಗೆ ಬೈನರಿ ಅಷ್ಟೇ ಅರ್ಥ ಆಗ್ತದೆ, ಉಳಿದಿದ್ದು ಯಾವುದು ಅರ್ಥ ಆಗುವುದಿಲ್ಲ. Therefore, when a key on the keyboard is pressed, it is internally mapped to a unique code which is further converted to binary. ನಾವು ಕೀಬೋರ್ಡಲ್ಲಿ ಒಂದು ಕೀ ಪ್ರೆಸ್ ಮಾಡಿದಾಗ ಇಂಟರ್ನಲಿ ಅದು ಒಂದು ಯುನೀಕ್ ಕೋಡಿಗೆ ಕನ್ವರ್ಟ್ ಆಗ್ತದೆ. ಆ ಯುನೀಕ್ ಕೋಡ್ ಬೈನರಿ ಕನ್ವರ್ಟ್ ಆದಮೇಲೆ ಕಂಪ್ಯೂಟರ್ಗೆ ಅರ್ಥ ಆಗ್ತದೆ. ಇದು ಸಿಸ್ಟಮ್. ಇದನ್ನೇ ನಾವೇನಂತೇವೆ ಎನ್ಕೋಡಿಂಗ್ ಸಿಸ್ಟಮ್ ಅಂತ ಹೇಳ್ತೇವೆ. ಬೈನರಿ ರಿಪ್ರೆಸೆಂಟೇಷನ್ ಆಫ್ ಕ್ಯಾರೆಕ್ಟರ್ಸ್ ಹೇಗೆ ರಿಪ್ರೆಸೆಂಟ್ ಆಗ್ತದೆ, ಹೌ ದ ಬೈನರಿ ರಿಪ್ರೆಸೆಂಟೇಷನ್ ಆಫ್ ಕ್ಯಾರೆಕ್ಟರ್ಸ್ ಈಸ್ ಫಾರ್ಮ್ ಇನ್ ದಿ ಕಂಪ್ಯೂಟರ್. ನೀವು ಕೀಬೋರ್ಡನ್ನು ಟೈಪ್ ಮಾಡಬೇಕಾದ್ರೆ ಕೀ ಎ ಏನಾದರೂ ಪ್ರೆಸ್ ಮಾಡಿದ್ರೆ, ಎ ಇರ್ಬೋದು, ಬಿ ಇರ್ಬೋದು, ಯಾವುದೇ ಕೀ ಪ್ರೆಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ ಎ ಪ್ರೆಸ್ ಮಾಡಿದ್ದಿದ್ರೆ, ಇಟ್ ಈಸ್ ಇಂಟರ್ನಲಿ ಮ್ಯಾಪ್ ಟು ಎ ಡೆಸಿಮಲ್ ವ್ಯಾಲ್ಯೂ 65. ಇಂಟರ್ನಲಿ ಮ್ಯಾಪ್ ಟು ಡೆಸಿಮಲ್ ವ್ಯಾಲ್ಯೂ 65 ಅಂದರೆ ಇಂಟರ್ನಲಿ ನಾವು ಎ ಪ್ರೆಸ್ ಮಾಡಿದ್ಕೊಳ್ಳಿ ಇಂಟರ್ನಲಿ ಒಳಗಡೆ ಏನಾಗ್ತದೆ 65 ಕನ್ವರ್ಟ್ ಆಗ್ತದೆ. ಆ 65 ಏನಾಗ್ತದೆ, ಅದು ಈಕ್ವಲೆಂಟ್ ಬೈನರಿ ವ್ಯಾಲ್ಯೂ ಕನ್ವರ್ಟ್ ಆಗ್ತದೆ. 65 will be converted to binary, so decimal value. You will press A in the keyboard, that will be converted to 65, and that 65 will be converted to binary code, and the computer understands that binary code. Similarly, when you press alphabet A on Hindi keyboard ಏನಾದರೂ ಇದ್ರೆ ಅದರಲ್ಲಿ A press ಮಾಡಿದ್ರೆ, it is mapped to hexadecimal value 0905, whose binary equivalent is 0000. ಅದನ್ನು 4-bit ಕೋಡ್ ಅಂತೇವೆ ನಾವು, BCD ಅಂತೇವೆ, ಬೈನರಿ ಕೋಡೆಡ್ ಡೆಸಿಮಲ್. ಹೆಕ್ಸಾಡೆಸಿಮಲ್ ಅನ್ನು ಬೈನರಿ ಕನ್ವರ್ಟ್ ಮಾಡೋದಿದ್ರೆ 0 ಅನ್ನೋದು 4-bit 0000 ಆಗ್ತದೆ. 9 ಅಂತ ಹೇಳೋದು 1001 ಆಗ್ತದೆ. ಆಮೇಲೆ 0 ಅಂತ ಹೇಳೋದು ಅಗೇನ್ 0000. ಅಗೇನ್ 5 is converted as 0101. ಇದು 0905 ಅಂದರೆ ಹಿಂದಿ ಆಯಿತು ಅಂತ ಅರ್ಥ. ಅವಾಗದು ಹಿಂದಿ ಮತ್ತು ಕನ್ನಡ ಅದಕ್ಕೆಲ್ಲ ಹೆಕ್ಸಾಡೆಸಿಮಲ್ ಕೋಡ್ ಯೂಸ್ ಆಗ್ತದೆ. ಯುನಿಕೋಡಲ್ಲೆಲ್ಲ ಹೆಕ್ಸಾಡೆಸಿಮಲ್ ಬರ್ತದೆ. ದ ಯುನಿಕೋಡ್ ಹೆಕ್ಸಾಡೆಸಿಮಲ್ ವ್ಯಾಲ್ಯೂ ಫಾರ್ ದಿ ಕನ್ನಡ ಕ್ಯಾರೆಕ್ಟರ್ ಈಸ್ 0C85. ಯು ಅಂದರೆ ಯುನಿಕೋಡ್ ಅಂತ ಅರ್ಥ. ಇಟ್ ಈಸ್ ಪ್ಲಸ್ 0C85 ಅಂದರೆ 0C85 ಅನ್ನೋದು ಹೆಕ್ಸಾಡೆಸಿಮಲ್ ಕೋಡ್ ಫಾರ್ ಅಂತ ಆಯ್ತು. ಜಸ್ಟ್ ನಿಮ್ಮ ಐಡಿಯಾ ಇರಲಿ ಅಂತ ಹೇಳಿ ಇದು ಮೂರನ್ನು ಕೊಟ್ಟಿದ್ದಿದೆ. ಆಸ್ಕಿ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ, ಅದಕ್ಕೆ ಈಕ್ವಲೆಂಟ್ 65. ಹಾಗೆಯೇ ಹಿಂದಿ ಆದರೆ 0905, ಬಟ್ ಇಟ್ ಈಸ್ ಹೆಕ್ಸಾಡೆಸಿಮಲ್ ಆ್ಯಂಡ್ ಇಟ್ ಈಸ್ ಒನ್ ಟೈಪ್ ಆಫ್ ಯುನಿಕೋಡ್ ಅಂತ ಹೇಳ್ತೇವೆ. ಅದನ್ನು ಯುನಿಕೋಡ್ ಅಂತ ಹೇಳ್ತೇವೆ. The Unicode hexadecimal value for Kannada character is 0C85.
What is encoding? The mechanism of converting data into an equivalent cipher using specific code is called encoding. ಸಿಂಪಲ್ ಆಗಿ ಹೇಳಬೇಕು ಅಂದರೆ ದ ಮೆಕ್ಯಾನಿಸಮ್ ಅಂದರೆ ಡೇಟಾ ಕನ್ವರ್ಟ್ ಮಾಡೋದು ಸಿಸ್ಟಮ್ ಅನ್ನು ನಾವು ಎನ್ಕೋಡಿಂಗ್ ಅಂತೇವೆ. ನೀವು ಡಿಫೈನ್ ಮಾಡಬೇಕಾದ್ರೆ ದ ಮೆಕ್ಯಾನಿಸಮ್ ಆಫ್ ಕನ್ವರ್ಟಿಂಗ್ ಡೇಟಾ ಇಂಟು ಆನ್ ಈಕ್ವಲೆಂಟ್ ಸಿಂಬಾಲಿಕ್ ಕೋಡ್ ಈಸ್ ಕಾಲ್ಡ್ ಎನ್ಕೋಡಿಂಗ್. ಸೈಫರ್ ಅಂತ ಹೇಳಿದ್ರೆ ಒಂದು ಕೋಡ್ ಸಿಸ್ಟಮ್ ಅಂತ ಹೇಳಿ ಅರ್ಥ. ದ ಮೆಕ್ಯಾನಿಸಮ್ ಆಫ್ ಕನ್ವರ್ಟಿಂಗ್ ಡೇಟಾ ಇಂಟು ಆನ್ ಈಕ್ವಲೆಂಟ್ ಸೈಫರ್ ಕೋಡ್ using specific coding system is called encoding. It is important to understand why code value 65 is used for the key A and not any other value. Is it same for all the keyboard irrespective of their make? ಯಾವುದೇ ಕೀಬೋರ್ಡ್ ಯೂಸ್ ಮಾಡಲಿ ಎಗೆ 65ನೇ ಇರ್ತದೆ. ಅಂದ್ರೆ ಅರ್ಥ ಬಿಗಿನಿಂಗಲ್ಲಿ ಕಂಪ್ಯೂಟರ್ ಡೆವಲಪ್ ಆದಾಗ 1980s ಅಲ್ಲಿ ಮಾಡರ್ನ್ ಕಂಪ್ಯೂಟರ್ಸ್ ಎಲ್ಲ ಡೆವಲಪ್ ಆದಾಗ ಅಮೇರಿಕಾದವರು ಒಂದು ಕೋಡಿಂಗ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡಿದ್ರು. ಎಲ್ಲ ಆಲ್ಫಾಬೆಟ್ಸು ನಂಬರ್ಸು ಮತ್ತೆ ಬೇರೆ ಬೇರೆ ಸಿಂಬಲ್ಸ್ ಏನಿದಾವೆ ಅದನ್ನೆಲ್ಲ ರಿಪ್ರೆಸೆಂಟ್ ಮಾಡಲಿಕ್ಕೆ ಒಂದು ಕೋಡಿಂಗ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡಿದ್ರು. ಫಸ್ಟಿಗೆ ಅದು 7 ಬಿಟ್ ಇತ್ತು, ಕಡೆಗೆ 8 ಬಿಟ್ ಕೋಡಿಂಗ್ ಸಿಸ್ಟಮ್ ಆಯಿತು. 7 ಬಿಟ್ ಅಂದರೆ ಫಸ್ಟಿಗೆ 128 ಕ್ಯಾರೆಕ್ಟರಿನ ಚಾರ್ಟ್ ಇತ್ತು. ಸ್ಲೋಲಿ ಅದು ಏನಾಯಿತು 8 ಬಿಟ್ ಕ್ಯಾರೆಕ್ಟರ್ ಚಾರ್ಟ್ ಆಯಿತು. ಅದಕ್ಕಾಗಿ 8 ಬಿಟ್ ಆಸ್ಕಿ ವ್ಯಾಲ್ಯೂ ಅಂತೇವೆ. 7 ಬಿಟ್ ಅಂದರೆ 128 ಕೀಸ್ ಇಂದಿರೋದು ಚಾರ್ಟ್ ಇರೋದು ಅಥವಾ ಕೋಡ್ ಇರೋದು. 8 ಬಿಟ್ ಅಂತ ಹೇಳಿದ್ರೆ 256 ಕೋಡ್ಸ್ ಇರುವಂತ ಒಂದು ಚಾರ್ಟ್. ಆ ಚಾರ್ಟ್ ಅನ್ನ ಡೆವಲಪ್ ಮಾಡಿದ್ರು ಆಲ್ಫಾಬೆಟ್ಸು ಡಿಜಿಟ್ಸು ಎಲ್ಲ ರಿಪ್ರೆಸೆಂಟ್ ಮಾಡ್ಲಿಕ್ಕೆ. ಯಾಕೆ ಅಂತ ಹೇಳಿದ್ರೆ ಆಲ್ಫಾಬೆಟ್ಸಿಗೆಲ್ಲ ವ್ಯಾಲ್ಯೂ ಇರುವುದಿಲ್ಲ, ಯಾವುದೇ ವ್ಯಾಲ್ಯೂ ಇಲ್ಲ. ಎ ಅನ್ನೋದಕ್ಕೆ ಯಾವುದಾದ್ರೂ ವ್ಯಾಲ್ಯೂ ಇದೆ? ಇಲ್ಲ. ಬಿ ಅನ್ನೋದಕ್ಕಿದೆ? ಇಲ್ಲ. ಸ್ಮಾಲ್ ಎಗೆ ಏನಾದರೂ ಇದೆ? ಇಲ್ಲ. ಏನು ವ್ಯಾಲ್ಯೂ ಇಲ್ಲ, ಯಾವುದಕ್ಕೂ ಏನು ವ್ಯಾಲ್ಯೂ ಇಲ್ಲ. ದೇರ್ ಇಸ್ ನೋ ವ್ಯಾಲ್ಯೂ ಫಾರ್ ಆಲ್ಫಾಬೆಟ್ಸ್. ಸೊ ದೇ ಡೆವಲಪ್ಡ್ ಒನ್ ನ್ಯೂ ನಂಬರ್ ಸಿಸ್ಟಮ್ ಅಂತ ಹೇಳಿದ್ರೆ ಹೊಸದೊಂದು ಯೂನಿವರ್ಸಲ್ ಸಿಸ್ಟಮ್ ಡೆವಲಪ್ ಮಾಡಿದ್ರು. ಆ ಸಿಸ್ಟಮಿಗೆ ಆಸ್ಕಿ ಅಂತ ಹೇಳಿದ್ರು, ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್. ಅದಕ್ಕಾಗಿ ಎಲ್ಲ ಕೀಬೋರ್ಡಲ್ಲಿ ಎಗೆ 65ನೇ ಇರ್ತದೆ ಅಂತ ಹೇಳಾಯ್ತು. ಎಸ್, ಇಟ್ ಈಸ್ ಸೇಮ್ ಫಾರ್ ಆಲ್ ದ ಕೀಬೋರ್ಡ್ಸ್. ದಿಸ್ ಹ್ಯಾಸ್ ಬಿನ್ ಪಾಸಿಬಲ್ ಬಿಕಾಸ್ ಆಫ್ ಸ್ಟ್ಯಾಂಡರ್ಡ್ ಎನ್ಕೋಡಿಂಗ್ ಸ್ಕೀಮ್ಸ್ ವೇರ್ ಈಚ್ ಲೆಟರ್, ನ್ಯೂಮರಲ್ and symbol is encoded or assigned a unique code. Some of the well-known encoding schemes are described in the following section. ಎಲ್ಲ ಎನ್ಕೋಡಿಂಗ್ ಸ್ಕೀಮ್ ಬಗ್ಗೆ ನಿಮ್ಗೆ ಏನು ಕೊಟ್ಟಿದ್ದಾರೆ ಸಿಲೆಬಸ್ ಅಲ್ಲಿ ಅದನ್ನು ನಾವೀಗ ಒನ್ ಬೈ ಒನ್ ನೋಡ್ತಾ ಹೋಗುವ. ಫಸ್ಟ್ ಒನ್, ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್. ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್, ಆಸ್ಕಿ ಅಂತ ಹೇಳ್ತೇವೆ. ASCII is a character encoding standard used in computer and electronic device to represent text. Notary. ASCII is a character encoding standard used in computers and electronic device to represent text. ಅಂದರೆ ಟೆಕ್ಸ್ಟ್ ಅನ್ನು ರಿಪ್ರೆಸೆಂಟ್ ಮಾಡಲಿಕ್ಕೆ ಇರುವಂತ ಒಂದು ಸಿಸ್ಟಮ್ ಅಂತ ಅರ್ಥ. It is assigned a unique numeric value called code to each character. It may be letters, ಡಿಜಿಟ್ಸ್, ಲೆಟರ್ಸ್ ಅಂದರೆ ಕ್ಯಾಪಿಟಲ್ ಎ ಟು ಝೆಡ್ ಬಂತು, ಸ್ಮಾಲ್ ಎ ಟು ಝೆಡ್ ಬಂತು. ಡಿಜಿಟ್ಸ್ ಬಂದ್ವು, ಸಿಂಬಲ್ಸ್ ಬಂದ್ವು. ಸಿಂಬಲ್ ಅಂದರೆ ಪ್ಲಸ್ ಇರ್ಬೋದು, ಮೈನಸ್ ಇರ್ಬೋದು, ಡಾಲರ್ ಇರ್ಬೋದು, ಅವನ್ನೆಲ್ಲ. ಕಂಟ್ರೋಲ್ ಕ್ಯಾರೆಕ್ಟರ್, ಕಂಟ್ರೋಲ್ ಕೀ ಇರ್ಬೋದು, ಆಲ್ಟರ್ನೇಟಿವ್ ಕೀ ಇರ್ಬೋದು, ಆಲ್ಟ್ ಕೀ ಇರ್ಬೋದು, ಎಸ್ಕೇಪ್ ಕೀ ಇರ್ಬೋದು, ಸ್ಪೇಸ್ ಬಾರ್ ಇರ್ಬೋದು, ಇವನ್ನೆಲ್ಲ ಅದನ್ನು ಕಂಟ್ರೋಲ್ ಕ್ಯಾರೆಕ್ಟರ್ಸ್ ಅಂತವೆ. ದೆನ್ ದ ಸೈಜ್ ಆಫ್ ASCII ಏನಿತ್ತು? ಫಸ್ಟಿಗೆ 7 ಬಿಟ್ಸ್ ಇತ್ತು. 7 ಬಿಟ್ಸ್ ಅಂದ್ರೆ ಏನು? 128 ಪಾಸಿಬಲ್ ಕೋಡ್ಸ್ ಇದ್ವು, 0 to 127 ಅಂತ ಹೇಳ್ತೇವೆ. ಆ್ಯಂಡ್ ಎಕ್ಸ್ಟೆಂಡೆಡ್ ವರ್ಷನ್, ಅದರ ನಂತರ ಸ್ಲೋಲಿ 8 ಬಿಟ್ಟಿನ ಕೋಡ್ ಬಂತು. ಅದರಲ್ಲಿ 256 ಕೋಡ್ಸ್ ಬಂದವು, 0 to 255. ಇದನ್ನ ಮ್ಯಾಕ್ಸಿಮಮ್ ಕಂಪ್ಯೂಟರ್ ಈಗಲೂ ಯೂಸ್ ಮಾಡ್ತಾ ಇದ್ದಾವೆ. ಕ್ಯಾಟಗರೀಸ್ ಆಫ್ ಕ್ಯಾರೆಕ್ಟರ್ಸ್, ಕಂಟ್ರೋಲ್ ಕ್ಯಾರೆಕ್ಟರ್ಸ್ 0 to 31 and 127. Non-printable example carriage return, line feed, tab, ಅವನ್ನೆಲ್ಲ ನಾನ್ ಪ್ರಿಂಟೇಬಲ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತೇವೆ. ಕ್ಯಾರೇಜ್ ರಿಟರ್ನ್ ಅಂತ ಹೇಳಿದ್ರೆ ಮೇ ಬಿ
ಎಂಟರ್ ಕೀ ಅಂತ ಹೇಳಿ ಹೇಳ್ಬೋದು. ಅಥವಾ ಲೈನ್ ಫೀಡ್, ಮೂವಿಂಗ್ ಟು ನ್ಯೂ ಲೈನ್, ಅದನ್ನು ಕ್ಯಾರೇಜ್ ರಿಟರ್ನ್ ಅಂತೇವೆ ಪ್ರಿಂಟರಿಗೆ ರಿಲೇಟೆಡ್ ಆಗಿ. ಲೈನ್ ಫೀಡ್, ಮತ್ತೊಂದು ಲೈನನ್ನು ಕೆಳಗಡೆ ಹೋಗೋದು. ಟ್ಯಾಬ್ ಅಂದರೆ 5 ಸ್ಪೇಸನ್ನು ಬಿಡೋದು, ಟ್ಯಾಬ್ ಕೀ ಅಂತ ಇರ್ತದೆ ಕೀಬೋರ್ಡಲ್ಲಿ. ಪ್ರಿಂಟೇಬಲ್ ಕ್ಯಾರೆಕ್ಟರ್ಸ್ ಲೈಕ್ 32 to 126, ಲೆಟರ್ಸ್, ಡಿಜಿಟ್ಸ್, ಪಂಕ್ಚುಯೇಷನ್ ಮಾರ್ಕ್, ಸಿಂಬಲ್ಸ್, ಇವೆಲ್ಲ 32ದಿಂದ 126 ತನಕ ಇದ್ದಾವೆ ಸುಮಾರಷ್ಟು. ಲೈಕ್ ಫಾರ್ ಎಕ್ಸಾಂಪಲ್ 48ಇಂದ ಡಿಜಿಟ್ಸ್ ಸ್ಟಾರ್ಟ್ ಆಗ್ತವೆ. ಹಾಗೆಯೇ ಆಲ್ಫಾಬೆಟ್ ಎ 65ದಿಂದ ಸ್ಟಾರ್ಟ್ ಆಗ್ತದೆ, ಕ್ಯಾಪಿಟಲ್ ಎ. ಹಾಗೆ ಸ್ಮಾಲ್ ಎ 97ಇಂದ ಸ್ಟಾರ್ಟ್ ಆಗ್ತದೆ. 32 ಅಂದರೆ ಸ್ಪೇಸ್ ಬಾರ್, ಅದನ್ನೆಲ್ಲ ನಿಮ್ಗೆ ನೆಕ್ಸ್ಟ್ ಕೊಟ್ಟಿದ್ದಿದೆ ನೋಡ್ರಿ. ಸ್ಟ್ಯಾಂಡರ್ಡೈಸೇಷನ್ ಎನ್ಶ್ಯೂರ್ಸ್ ಕನ್ಸಿಸ್ಟೆಂಟ್ ಟೆಕ್ಸ್ಟ್ ರಿಪ್ರೆಸೆಂಟೇಷನ್ ಅಕ್ರಾಸ್ ಡಿವೈಸಸ್. ಈ ಸ್ಟ್ಯಾಂಡರ್ಡೈಸೇಷನ್ ಮಾಡಿದ್ರಿಂದ ಅಡ್ವಾಂಟೇಜ್ ಏನಾಯಿತು? ಎಲ್ಲ ಸಿಸ್ಟಮು ಒಂದೇ ಟೈಪ್ ಇರುವಂಗಾಯಿತು. ಯಾವುದೇ ಕಂಪನಿ ಡೆವಲಪ್ ಮಾಡಿದ್ರು ಒಂದೇ ಟೈಪಿನ ಕೀಬೋರ್ಡೆಲ್ಲ ಆಗ್ಲಿಕ್ಕೆ ಸ್ಟಾರ್ಟ್ ಆದವು. ದಟ್ ಈಸ್ ದಿ ಸ್ಟ್ಯಾಂಡರ್ಡೈಸೇಷನ್ ಅಂತೇವೆ. ದಟ್ ಈಸ್ ದಿ ಅಡ್ವಾಂಟೇಜ್ ಆಫ್ ಸ್ಟ್ಯಾಂಡರ್ಡೈಸೇಷನ್. ಅದಕ್ಕಾಗಿ ಸ್ಟ್ಯಾಂಡರ್ಡೈಸ್ ಮಾಡೋದು ಇಂಪಾರ್ಟೆಂಟ್ ಅಂತ ಹೇಳ್ತೇವೆ. ಪ್ರತಿಯೊಂದು ಹಾಗೆಯೇ. ಅದಕ್ಕಾಗಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ ISO ಅಂತ ಹೇಳೋದು ಅದ್ರ ಸಲುವಾಗಿ ಬಂದಿದ್ದು. ISO ಅಂತೇವೆ. ISO ಸರ್ಟಿಫಿಕೇಶನ್ ಇರಬೇಕು ಅಂದರೆ ಸ್ಟ್ಯಾಂಡರ್ಡೈಸ್ಡ್ ಇರಬೇಕು ಅಂತ. ಆವಾಗ ಏನೇ ಹಾಳಾದರೂ ಪಾರ್ಟ್ ಸಿಗ್ತವೆ. ಅದಕ್ಕಾಗಿ ಸ್ಟ್ಯಾಂಡರ್ಡೈಸೇಷನ್ ಸಿಸ್ಟಮ್ ಅಂತೇವೆ. ಫೌಂಡೇಶನ್ ASCII is the base for other encodings like Unicode. ASCII ಅಂತ ಹೇಳೋದು ಒಂದು ಬೇಸ್ ಇದ್ದಾಗೆ ಅಂತ ಹೇಳ್ತೇವೆ ಬೇರೆ ಎನ್ಕೋಡಿಂಗ್ ಸಿಸ್ಟಮಿಗೆ, ಲೈಕ್ ಯುನಿಕೋಡ್. ನೋಡ್ರಿ, ASCII ಎಕ್ಸಾಂಪಲ್ 65 ರಿಪ್ರೆಸೆಂಟ್ಸ್ A. ದೆನ್ ಲೆಟರ್ ಸ್ಮಾಲ್ a is represented by 97, ಅಂದರೆ 97ಇಂದ ಸ್ಟಾರ್ಟ್ ಅಂತ ಅರ್ಥ. 98 ಅಂದರೆ B ಅಂತ ಆಯಿತು. 99 ಅಂತ ಹೇಳಿದ್ರೆ C ಅಂತ ಆಯಿತು. ಹಾಗೆ 48 ಡಿಜಿಟ್ 0 ಅಂದರೆ 1 ಅಂತ ಹೇಳಿದ್ರೆ 49, 2 ಅಂತ ಹೇಳಿದ್ರೆ 50. ದೆನ್ ದ ಸ್ಪೇಸ್ ಬಾರ್ ಇಸ್ 32. ಹಾಗೆ ಸುಮಾರಷ್ಟಿದ್ದಾವೆ. ಎಸ್ಕೇಪ್ ಇಸ್ 27, ಎಂಟರ್ ಅಂತ ಹೇಳಿದ್ರೆ 13. ಆ ಟೈಪಲ್ಲಿ ನಾವು ಕೆಲವೊಂದು ರಿಪ್ರೆಸೆಂಟೇಷನನ್ನು ನೆನ್ಪಿಟ್ಕೊಳ್ಬೇಕು. ಯಾಕೆಂದರೆ ಎಕ್ಸಾಮ್ಸಲ್ಲೂ ಕೆಲವೊಂದು ಸಲ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲೆಲ್ಲ ಇವನ್ನ ಕೇಳ್ತಾರೆ. ದೆನ್ ಇಂಡಿಯನ್ ಸ್ಕ್ರಿಪ್ಟ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್, ISCII ಅಂತೇವೆ. In order to facilitate the use of Indian languages on computer, a common standard for coding Indian scripts called ISCII was developed in India during mid-1980. It is an 8-bit code representation for Indian languages, which means it can represent 28, that is equal to 256 characters. It retains all 128 ASCII codes and uses rest of the codes 128 for additional Indian language character set. Additional codes have been assigned in the upper region, that is 160 to 255 for the aksharas of the language. ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. 128 ಫಸ್ಟ್ 128 ಏನಿದ್ದಾವೆ ಕೀಬೋರ್ಡಲ್ಲಿರುವಂಥ ಆಲ್ಫಾಬೆಟ್ಸಿಗೆ, ಡಿಜಿಟ್ಸಿಗೆ, ಅದಕ್ಕೆಲ್ಲ ಬಿಟ್ಕೊಟ್ಟಿದ್ದಿದೆ. ಉಳಿದಿದ್ದು 128 8-ಬಿಟ್ ಕೋಡ್ ಆದಾಗ ಉಳಿದಿದ್ದು 128 ಬೇರೆ ಲ್ಯಾಂಗ್ವೇಜ್ ಸಲುವಾಗಿ ಕೊಟ್ಟಿದ್ರು. ಅದನ್ನೇ ಏನು ಮಾಡಿದ್ರು, ಇಂಡಿಯಾದ ಕೋಡಿಂಗ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ಇಂಡಿಯನ್ ಕೋಡಿಂಗ್ ಲ್ಯಾಂಗ್ವೇಜನ್ನು ಆ 128ಅಲ್ಲಿ ಯೂಸ್ ಮಾಡಿಕೊಂಡ್ರು. ಬೇರೆ ಕಂಟ್ರಿಯವರು ಬೇರೆ ಅವರು ಅದನ್ನು 128 ಯೂಸ್ ಮಾಡ್ಕೊಳ್ಬೋದು. ಹಾಗೆ ನಮ್ಮ ಇಂಡಿಯಾದವರು ಆ 128 ಕ್ಯಾರೆಕ್ಟರನ್ನು ಯೂಸ್ ಮಾಡಿ ಇಂಡಿಯನ್ ಲ್ಯಾಂಗ್ವೇಜಿಗೆ ಹೆಲ್ಪ್ ಆಗುವಂಗೆ ಡೆವಲಪ್ ಮಾಡಿಕೊಂಡ್ರು. ಅದನ್ನು ISCII ಅಂತ ಹೇಳಿದ್ವಿ. ಇವನ್ ಅದಕ್ಕೆ 160ಇಂದ 255 ತನಕ ಅಪ್ಪರ್ ರೀಜನ್ ಅಂತವೆ. ASCII ಅಪ್ಪರ್ ರೀಜನ್, ಅದನ್ನು ಅಕ್ಷರಾಸ್ ಆಫ್ ದ ಲ್ಯಾಂಗ್ವೇಜ್ ಅಂತ ಹೇಳಿದ್ವಿ. ಯುನಿಕೋಡ್, there were many encoding schemes for character sets of different language, but they were not able to communicate with each other, as each of them represented characters in their own ways. Hence, text created using one encoding scheme was not recognized by another machine using different encoding scheme. There were many encoding schemes, ಅಂದರೆ ಬಹಳಷ್ಟು ಎನ್ಕೋಡಿಂಗ್ ಸ್ಕೀಮ್ಸ್ ಬಂದವು. ಅವಾಗ ಪ್ರಾಬ್ಲಮ್ ಏನಾಯಿತು ಅಂತ ಹೇಳಿದ್ರೆ, ಒಂದಕ್ಕೊಂದು ಕಮ್ಯುನಿಕೇಶನ್ ಗ್ಯಾಪ್ ಆಯಿತು. ಯಾಕೆಂದರೆ ಒಬ್ಬೊಬ್ರದ್ದು ಒಂದೊಂದು ಎನ್ಕೋಡಿಂಗ್ ಸಿಸ್ಟಮ್ ಆದರೂ ಪ್ರಾಬ್ಲಮ್ ಏನಾಗ್ತದೆ, ಒಬ್ಬೊಬ್ಬರು ಒಂದೊಂದು ಟೈಪ್ ಲ್ಯಾಂಗ್ವೇಜ್ ಮಾತಾಡ್ದಂಗೆ ಆಗ್ಬಿಡ್ತದೆ. ಒಂದು ಕ್ಲಾಸಲ್ಲಿ 20 ಮಂದಿ ಸ್ಟೂಡೆಂಟ್ 20 ಲ್ಯಾಂಗ್ವೇಜ್ನವ್ರು ಇದ್ದರೆ ಅವಾಗ ಲೆಕ್ಚರರಿಗೂ ಪ್ರಾಬ್ಲಮ್ ಅಲ್ವಾ, ಯಾವ ಭಾಷೆಯಿಂದ ಟೀಚ್ ಮಾಡಬೇಕು ಅಂತ.
ಯಾಕೆಂದ್ರೆ ಒಬ್ಬೊಬ್ರು ಒಂದೊಂದು ಮಾತಾಡ್ತಾರೆ. 20 ಭಾಷೆ ಲೆಕ್ಚರರ್ ಕಲ್ತು 20 ಭಾಷೆಯಲ್ಲಿ ಅದನ್ನ ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ? ಯಾವ್ದಾದ್ರು ಒಂದು ಭಾಷೆಯಲ್ಲಿ ಹೇಳಬೇಕು. ಅದಕ್ಕಾಗಿ ಒಂದು ಕಾಮನ್ ಲ್ಯಾಂಗ್ವೇಜ್ ಆಗಿ ನಾವು ಯಾವುದನ್ನು ಯೂಸ್ ಮಾಡ್ತೇವೆ? ಕನ್ನಡ, ಇಂಗ್ಲಿಷ್ ಹಾಗೆ ಯೂಸ್ ಮಾಡಿಬಿಡ್ತೇವೆ. ಸೇಮ್ ವೇದಲ್ಲಿ ಆ ಟೈಪ್ ಸಿಸ್ಟಮ್ ಅಲ್ಲೇ ಒಂದು ಡೆವಲಪ್ ಮಾಡಿದ್ದು ಅಂತ ಹೇಳಿದ್ರೆ ಯುನಿಕೋಡ್. ಪ್ರಾಬ್ಲಮ್, ಡಿಫ್ರೆಂಟ್ ಎನ್ಕೋಡಿಂಗ್ ಸ್ಕೀಮ್ಸ್ ಕುಡಂಟ್ ಕಮ್ಯುನಿಕೇಟ್ ವಿತ್ ಈಚ್ ಅದರ್. ಬೇರೆ ಬೇರೆ ಎನ್ಕೋಡಿಂಗ್ ಸ್ಕೀಮ್ ಆದ್ರೆ ಏನಾಗ್ತದೆ, ಒಂದಕ್ಕೊಂದು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಒಂದು ಎನ್ಕೋಡಿಂಗ್ ಸ್ಕೀಮ್ ಗೊತ್ತಿದ್ದ ಸಿಸ್ಟಮಿಗೆ ಮತ್ತೊಂದು ಎನ್ಕೋಡಿಂಗ್ ಸ್ಕೀಮ್ ಗೊತ್ತಿರೋದಿಲ್ಲ, ಅದು ಪ್ರಾಬ್ಲಮ್ ಆಗ್ತದೆ. ಸೊಲ್ಯೂಷನ್ ಏನಾಯ್ತು? ಯುನಿಕೋಡ್ ಈಸ್ ಡೆವಲಪ್ಡ್ ಟು ಇನ್ಕಾರ್ಪೊರೇಟ್ ಆಲ್ ಕ್ಯಾರೆಕ್ಟರ್ಸ್ ಆಫ್ ಎವ್ರಿ ರಿಟರ್ನ್ ಲ್ಯಾಂಗ್ವೇಜ್. ಅದಕ್ಕಾಗಿ ಸೊಲ್ಯೂಷನ್ ಏನು ಮಾಡಿದ್ರು? ಯುನಿಕೋಡ್ ಅನ್ನು ಡೆವಲಪ್ ಮಾಡಿದ್ರು. ರಿಸಲ್ಟ್, ಯುನೀಕ್ ನಂಬರ್ ಫಾರ್ ಎವ್ರಿ ಕ್ಯಾರೆಕ್ಟರ್ ರಿಗಾರ್ಡ್ಲೆಸ್ ಆಫ್ ಡಿವೈಸ್, OS ಆರ್ ಅಪ್ಲಿಕೇಶನ್. ಪ್ರತಿಯೊಂದು ಕ್ಯಾರೆಕ್ಟರಿಗೂ, ಕನ್ನಡದ ಒಂದೊಂದು ಕ್ಯಾರೆಕ್ಟರಿಗೂ, ಹಿಂದಿಯ ಒಂದೊಂದು ಕ್ಯಾರೆಕ್ಟರಿಗೂ ಒಂದೊಂದು ಯುನೀಕ್ ನಂಬರ್ ಅನ್ನ ಕೊಟ್ಬಿಟ್ರು. ಅದರಿಂದ ಪ್ರಾಬ್ಲಮ್ ಸಾಲ್ವ್ ಆಯಿತು. ಮತ್ತೆ ಯುನಿಕೋಡ್ ಬಂದ ನಂತರ ನಾವು ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಕನ್ನಡ ಯೂಸ್ ಮಾಡೋದು ಸ್ಟಾರ್ಟ್ ಆಯಿತು. ಅದನ್ನು ನಿಮ್ಗೆ ಗೊತ್ತಿರಲಿ. ಇಲ್ದಿದ್ರೆ ಮುಂಚೆ ಕನ್ನಡ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಆಗಿತ್ತು ಬೇರೆ ಕಡೆ ಇನ್ಫಾರ್ಮೇಶನ್ ಕಳಿಸ್ಬೇಕಾದ್ರೆ. ಯಾವಾಗ ಯುನಿಕೋಡ್ ಫೇಮಸ್ ಆಗ್ತಾ ಬಂತು ಆವಾಗ ಸ್ಲೋಲಿ ನಮ್ಗೆ ಎಲ್ಲ ಕಡೆ, ಅಂದರೆ ಎಲ್ಲ ಸೋಷಿಯಲ್ ಮೀಡಿಯಾ ಯಾವುದಿದ್ದಾವೆ ಅದರಲ್ಲೆಲ್ಲ ಯೂಸ್ ಮಾಡ್ಲಿಕ್ಕೆ ಆಯಿತು. Unicode encodings. Therefore, a standard called Unicode has been developed to incorporate all the characters of every written language of the world. Unicode provides a unique number for every character irrespective of device. ಸರ್ವರ್ ಇರ್ಬೋದು, ಡೆಸ್ಕ್ಟಾಪ್, ಮೊಬೈಲ್, ಯಾವುದೇ ಡಿವೈಸ್ ಆಗಿರಲಿ ಅದು ಎಲ್ಲದಕ್ಕೂ ಒಂದು ಕೋಡಿಂಗ್ ಸಿಸ್ಟಮ್ ಆಗಿ ಡೆವಲಪ್ ಆಯಿತು. ಆಪರೇಟಿಂಗ್ ಸಿಸ್ಟಮ್ ಬೇರೆ ಬೇರೆದಿದ್ರು, ಲಿನಕ್ಸ್, ವಿಂಡೋಸ್, iOS ಆರ್ ಸಾಫ್ಟ್ವೇರ್ ಅಪ್ಲಿಕೇಶನ್, ಬೇರೆ ಬೇರೆ ಬ್ರೌಸರ್ಸ್ ಇರ್ಬೋದು, ಮೇ ಬಿ ಫೆಡೋರಾ ಇರ್ಬೋದು, ಅಥವಾ ಕ್ರೋಮ್ ಇರ್ಬೋದು, ಅಥವಾ ಎಡ್ಜ್ ಇರ್ಬೋದು, ಯಾವುದಿರ್ಬೋದು, ಟೆಕ್ಸ್ಟ್ ಎಡಿಟರ್ಸ್ ಇರ್ಬೋದು, ಎಲ್ಲದಕ್ಕೂ ಯೂಸ್ ಆಗುವಂಗಾಯಿತು. ಕಾಮನ್ಲಿ ಯೂಸ್ಡ್ ಯುನಿಕೋಡ್ ಎನ್ಕೋಡಿಂಗ್ಸ್ ಆರ್ UTF-8, then UTF-16 and UTF-32. It is a superset of ASCII and the values 0 to 128 have the same character as in ASCII. Unicode character for Devanagari script is shown in table 2.3. Each cell of the table contains a character along with its equivalent hexadecimal value. ಇದನ್ನು ನೀವು ಇಲ್ಲಿ ಕೋಡ್ ಕೊಟ್ಟಿದ್ದಿದೆ, ಅದರಷ್ಟು ಕರೆಕ್ಟಾಗಿ ಗೊತ್ತಾಗೋದಿಲ್ಲ, ಗೊತ್ತಿರಲಿ. ಆದರೆ ಈಚ್ ಸೆಲ್ ಆಫ್ ದ ಟೇಬಲ್ ಕಂಟೇನ್ಸ್ ಎ ಕ್ಯಾರೆಕ್ಟರ್ ಅಲಾಂಗ್ ವಿತ್ ಇಟ್ಸ್ ಈಕ್ವಲೆಂಟ್ ಹೆಕ್ಸಾಡೆಸಿಮಲ್ ವ್ಯಾಲ್ಯೂ. ಪ್ರತಿಯೊಂದು ನಾನು ನಿಮ್ಗೆ ಹೇಳಿದ್ದೆ, ಅನ್ನೋದಕ್ಕೆ ಒಂದು ಹೆಕ್ಸಾಡೆಸಿಮಲ್ ವ್ಯಾಲ್ಯೂ ಇದೆ, ಎ ಅನ್ನೋದಕ್ಕೆ ಒಂದಿದೆ, ASCII ಕೋಡ್ ಇದೆ, ಹಾಗೆ ಕನ್ನಡ ಅದಕ್ಕೆ ಬೇರೆ ಇದೆ, ಹಿಂದಿ ಗೆ ಬೇರೆ ಇದೆ. ಆ ಟೈಪಲ್ಲಿ ಯುನಿಕೋಡನ್ನು ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಸಿಂಪಲ್ ಆಗಿ ಆನ್ಸರ್ ಮಾಡಬೇಕಾದ್ರೆ ಗೊತ್ತಿರಲಿ, ಯುನಿಕೋಡ್ ಈಸ್ ಎ ಒನ್ ಸ್ಟ್ಯಾಂಡರ್ಡ್ ಯೂನಿವರ್ಸಲ್ ಕೋಡಿಂಗ್ ಸಿಸ್ಟಮ್. ಯೂನಿವರ್ಸಲ್ ಕೋಡಿಂಗ್ ಸಿಸ್ಟಮ್ ಟು ರಿಪ್ರೆಸೆಂಟ್ ಆಲ್ ದ ಲ್ಯಾಂಗ್ವೇಜಸ್, ಆಲ್ ಅದರ್ ಲ್ಯಾಂಗ್ವೇಜಸ್ ಅದರ್ ದೆನ್ ಇಂಗ್ಲಿಷ್ ಅಂಥದಕ್ಕೆ ಯುನಿಕೋಡನ್ನು ಯೂಸ್ ಮಾಡೋದು. ಥ್ಯಾಂಕ್ ಯು ಸ್ಟೂಡೆಂಟ್ಸ್. In the next class we will continue with the number system, and even we will see the conversions from one number system to another number system. one number system ಇಂದ ಮತ್ತೊಂದು ನಂಬರ್ ಸಿಸ್ಟಮಿಗೆ ಕನ್ವರ್ಟ್ ಮಾಡೋದು ಹೇಗೆ ಅದನ್ನೆಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತೇವೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.